ರೈತರ ಪರವಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳೇ ಮತ್ತು ತಾಲೂಕು ದಂಡಾಧಿಕಾರಿಗಳೇ ಮತ್ತು AC ಅವರು ಕೂಡ ಇದ್ದರು. ಈಗ ಅವರು ಅಲ್ಲಿಗೆ ಇದ್ರದ್ದು ಎಲೆಕ್ಷನ್ ಇದಕ್ಕೆ ಹೋಗಿರೋದ್ರಿಂದ ಅವರು ಟಿಪ್ಪೂರಿಗೆ ಹೋಗಿರ್ತೀನಿ ಸರ್, ಏನಾರು ಆಕಸ್ಮಿಕ ಏನಾರು ಬೇಕಾದ್ರೆ ಬರ್ತೀನಿ ಅಂತಂದರು. ಮತ್ತು ಎಲ್ಲ 3 ಹೇಮಾವತಿ, ಅಪ್ಪರ್ ಭದ್ರಾ, ಎತ್ತಿನೊಳೆಯ ಎಲ್ಲ AW ಅವರೇ ಮತ್ತು ಅಷ್ಟೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ, ಇವತ್ತು ಒಂದು ಹೋರಾಟಗಳು ಖಂಡಿತ ಅವಶ್ಯಕತೆ ಇದೆ. ಹೋರಾಟ ಇದ್ದಲ್ಲಿ ಯಾವುದೂ ಕೂಡ ನಾವಿವತ್ತು ಯಾವುದೇ ಯೋಜನೆಗಳನ್ನ ಕೂಡ ಅನುಷ್ಠಾನಕ್ಕೆ ತರಲಿಕ್ಕೆ ಇದುವರೆಗೂ ಕೂಡ ಅಷ್ಟು ಸುಲಭವಾಗಿ ಸಾಧ್ಯ ಆಗಿಲ್ಲ. ಖಂಡಿತ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಗೌರವದಿಂದ ವಂದಿಸ್ತಾ ಇವತ್ತೇನು ನಮ್ಮ ಜವಾಬ್ದಾರಿನೂ ಕೂಡ ಹೆಚ್ಚು. ತಾಲೂಕಿನಲ್ಲಿ ಯಾವುದೇ ಯೋಜನೆ ಆಗಬೇಕಾದ್ರೆ, ಅನುಷ್ಠಾನ ಆಗಬೇಕಾದ್ರೆ ಅದಕ್ಕೆ ಏನೇನು ಅವಶ್ಯಕತೆ ಇದೆ, ಯಾವ್ಯಾವ ಸಂದರ್ಭದಲ್ಲಿ ಅವು ಪೂರ್ಣಗೊಂಡ್ರೆ ನಮ್ಮ ಯೋಜನೆಗಳು ಅನುಷ್ಠಾನಕ್ಕೆ ಬಂದರೆ ರೈತರಿಗೆ ಅನುಕೂಲ ಆಗ್ತದೆ, ಇದೆಲ್ಲದನ್ನು ಕೂಡ ನಾವು ಮಾಹಿತಿಯನ್ನು ನಮ್ಮ ಎಲ್ಲ ರೈತ ಸ್ನೇಹಿತರುಗಳು ಮೊನ್ನೆ ಕೂತಾಗ ಕೇಳಿದಾಗ ಖಂಡಿತ ನಾವು ಇಲಾಖೆವಾರು ಕೂಡ ಎಲ್ಲ ಇಲಾಖೆಯವ್ರನ್ನೂ ಕೂಡ ಕರೆಸಿ ಕೂತ್ಕೊಂಡು ಬೆಳಗಿನ ಚರ್ಚೆ ಮಾಡಿ 12 ಗಂಟೆಗೆ ಇಲ್ಲಿಗೆ ಬರೋಕ್ಕೆ ನಾವು ಪ್ಲ್ಯಾನ್ ಇಟ್ಕೊಂಡಿದ್ವಿ. ಬಟ್ ಏನಾಯಿತು, ಇವತ್ತು ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಪಕ್ಷದವರು ಎಲ್ಲರೂ ಕೂಡ ನಿಮಗೆ ಬೆಂಬಲವಾಗಿ ಬಂದಿದ್ದು ಅವರೆಲ್ಲ ಮಾತಾಡಿ ಹೋಗಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಹಾಗಾಗಿ ಏಕೆಂದರೆ ಎಲ್ಲರೂ ಕೂಡ ಯಾವುದೇ ಪಕ್ಷ ಆಗಲಿ, ಯಾವುದೇ ಸಂಘಟನೆ ಆಗಲಿ, ಎಲ್ಲರ ಉದ್ದೇಶ ಏನು, ಸಮಾಜದಲ್ಲಿ ಎಲ್ಲರೂ ಕೂಡ ರೈತರು ಮೊದಲು ಅವರು ನೆಮ್ಮದಿಯಾಗಿದ್ದರೆ ಎಲ್ಲರೂ ಕೂಡ ಇವತ್ತು ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅರ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಅವರವರ ವ್ಯಾಪ್ತಿನಲ್ಲಿ ಅವ್ರವ್ರ ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ಬದ್ಧವಾಗಿದ್ದೇವೆ. ನಾವು ಹಿಂದೆ ಹೇಳಿದ ರೀತಿಯಲ್ಲಿ ಇವತ್ತಿದು 1994ರಿಂದ ಇವತ್ತು ನಾವು ಕೂಡ ಅವಾಗ ಚಿಕ್ಕ ಹುಡುಗರೇ. ಆ ಸಂದರ್ಭದಲ್ಲಿ ಫಸ್ಟು ಹೇಮಾವತಿ ಪ್ರಥಮವಾಗಿ ಬರಬೇಕಾದಂಥ ಸಂದರ್ಭದಲ್ಲಿ ಮೊದಲು ಏನು ಜನತಾದ KCPಯಿಂದ ನಮ್ಮ ತಂದೆ MLA ಆಗಿ ಅಲ್ಲ KCPನಲ್ಲಿ MLA ಆಗಿ ಆಯ್ಕೆ ಆದರು ಆ 94ರಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವೇಗೌಡರ ಪಕ್ಷ ಸೇರಿದಂಥದ್ದು ನೀರು ಕೊಟ್ಟರೆ, ನಮ್ಮ ತಾಲೂಕಿಗೆ ನೀರು ಕೊಟ್ಟರೆ ನಾವೆಲ್ಲ ನಿಮ್ಮ ಜೊತೆ ಬರ್ತೇವೆ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಅವತ್ತು ಹೋಗಿ ಅವತ್ತು ಚಿಕ್ಕನಾಯಕನಹಳ್ಳಿ ಕೆರೆಗೆ ಎಲ್ಲ ನೀರನ್ನ ತರಲಿಕ್ಕೆ ಅವತ್ತು ಮಾಡಿದಂಥದ್ದು. ಅಕಾಲಿಕ ಅವ್ರ ಮಧ್ಯದಲ್ಲಿ ಮರಣ ಹೊಂದ ನಂತರ ಮಾಧುಸ್ವಾಮಿ ಅವರು ಮುಂದುವರೆದ್ರು. ಮಾಧುಸ್ವಾಮಿ ಅವರು ಕೂಡ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ಕೊಂಡು ಬಂದರು. ನಂತರ ಅದನ್ನು ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಘನತೆವೆತ್ತ ರಾಜ್ಯಪಾಲರಾದಂಥ ರಮಾದೇವಿಯವ್ರನ್ನ ಕರೆಸಿ ಅದನ್ನ ಉದ್ಘಾಟನೆ ಮಾಡೋಂಥ ಅವಕಾಶಗಳು ಅವ್ರವ್ರ ಕಾಲಕ್ಕೆ ಅನುಸಾರವಾಗಿ ಏನೇನು ಕೆಲಸ ಮಾಡಬೇಕು ಎಲ್ಲ ಶಾಸಕರಾದಂಥವ್ರು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಈ ಹೇಮಾವತಿನೂ ಕೂಡ 2011ನೇ ಇಸ್ವಿಯಿಂದ 2011ರಿಂದ ಈ ಹೋರಾಟಗಳು ಪ್ರಾರಂಭ ಆಗಿ ಅವತ್ತಿದ್ದಂಥ ಸರ್ಕಾರದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಇವತ್ತು GS ಬಸವರಾಜ್ ಅವ್ರನ್ನ ಎಲ್ಲರನ್ನೂ ಕೂಡ, ಕಿರಣ್ ಕುಮಾರ್ ಅವ್ರನ್ನೆಲ್ಲರನ್ನೂ ಕೂಡ ನಾವು ಪ್ರತಿ ಬಾರಿ ಸ್ಮರಿಸ್ಕೊತೀವಿ. ಯಾರನ್ನೇನು ಬಿಟ್ಟಿದ್ರಲ್ಲಿ ಹೋರಾಟದಲ್ಲಿ ಇಲ್ಲ ಅಂತಕ್ಕಂಥದ್ದಲ್ಲ. ಅವ್ರವ್ರ ವ್ಯಾಪ್ತಿನಲ್ಲಿ ಅವ್ರಿಗೆ ಶಕ್ತಿಯಾನುಸಾರ ಅವ್ರಿಗೆ ಎಲ್ಲೆಲ್ಲಿ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯ ಇರುತ್ತೋ ಎಲ್ಲರೂ ಕೂಡ ಇದಕ್ಕೆ ನಮ್ಮ ತಾಲೂಕು ಅಂತಕ್ಕಂಥ ಅಭಿಮಾನದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರೋದೆ. ಅದರಲ್ಲಿ ಯಾರ ತಾರತಮ್ಯನೂ ಕೂಡ ಇಲ್ಲಿ ನಾನು ಯಾರನ್ನು ಬೇಕೂ ಕೂಡ ಹೇಳಲಿಕ್ಕೆ ಹೋಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪರಮ ಪೂಜ್ಯರೆಲ್ಲರೂ ಕೂಡ ನಮ್ಮ ಜೊತೆ ಸೇರಿಕೊಂಡು ಇವತ್ತು ಹೋರಾಟಗಳು ಮಾಡಿಕೊಂಡು ಎಲ್ಲ ರೈತ ಸಂಘಗಳು ಕೂಡ ಇವತ್ತು ನಮ್ಮ ಷರತ್ತು ಎಲ್ಲ ಇದ್ರು. ಅವಾಗ ಅವರೆಲ್ಲ ಕೂತ್ಕೊಂಡು ಹಿಂದೆ ಅವರೆಲ್ಲ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ಕೊಂಡು ಬಂದಿರೋದು ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ಒಂದೇನಾಗಿದೆ, ನಮಗೆಲ್ಲ ಕೂಡ ಗೊತ್ತಿದೆ, ನೀವು ಕೂಡ ಹತ್ರದಿಂದ ಎಲ್ಲದನ್ನು ಕೂಡ ನೋಡಿದ್ರಿ. ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಹೇಮಾವತಿ ನೀರು ಬರೋದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲ. ನಿನ್ನೆನೂ ಕೂಡ ಒಂದು ಕಾವೇರಿ ನೀರಾವರಿ ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಸರ್ವಪಕ್ಷದ ಸಭೆ ಆಯಿತು. ಅದರಲ್ಲಿ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು ಮತ್ತು ಹಿಂದಿದ್ದಂಥ 3-4 ಜನ ನೀರಾವರಿ ಸಚಿವರುಗಳು, JHK ಪಾಟೀಲು, MB ಪಾಟೀಲು, ಈಗಿರ್ತಕ್ಕಂಥ ರೆಡ್ಡಿಯವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಎಲ್ಲರೂ ಕೂಡ ಸೇರಿದಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ನೀರಿನ ತೀರ್ಮಾನಕ್ಕೆ ಅಲ್ಲಿ ಸಾಕ್ಷಿ ಆಯಿತು. ಆ ಸಂದರ್ಭದಲ್ಲಿ ಆ ಮೀಟಿಂಗ್ ಕರೆಯೋದಕ್ಕೆ ಮುಂಚೆ ಒಂದು ದಿವಸದಿಂದ ಮುಂಚೆ ಮಳೆ ವರ್ಣನ ಕೃಪೆ ಆಗಿದ್ದರಿಂದ ಅದು ಸುಲಲಿತವಾಗಿ ಸಭೆ ಮುಗಿಯಲಿಕ್ಕೆ ಅನುಕೂಲ ಆಯಿತು. ಅದು ಆ ವಿಷಯ ಬಿಟ್ಟು ಬೇರೆ ಬೇರೆ ಚರ್ಚೆ ಮಾಡಿದಾಗ ನನ್ನನ್ನು ಕೂಡ ಮುಖ್ಯಮಂತ್ರಿಗಳು ನಿಂದೆ ಅಭಿಪ್ರಾಯ ಕೇಳಿದಾಗ ನಾನು ಕೂಡ ಹೇಳಿದೆ, ಎತ್ತಿನೊಳೆ ಹೇಮಾವತಿ ಜೊತೆಯಲ್ಲಿ ಹೇಮಾವತಿ ನೀರನ್ನ ಇವತ್ತು ಎಲ್ಲ ನದಿ ಡ್ಯಾಮ್ನ ನೀರನ್ನು ಕೂಡ ನೀವು ಬಿಟ್ಟಿದ್ದೀರಿ, ಹೇಮಾವತಿ ನೀರನ್ನು ಕೂಡ ಇವತ್ತು ಬಿಡಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅಲ್ಲಿ ಪ್ರಸ್ತಾಪ ನಾನು ಚಲುವರಾಯಸ್ವಾಮಿ ಎಲ್ಲರೂ ಕೂಡ ಮಾಡಿದ್ವಿ. ಖಂಡಿತ ಅದಕ್ಕೆ ಹೇಳಿದ್ರು ಪೂರಕವಾಗಿ. ಇವತ್ತು ಬೆಳಗ್ಗೆ MD ಅವ್ರ ಹತ್ರನೂ ಕೂಡ ನಾನು ಬೆಂಗಳೂರಿಂದ ಬರಬೇಕಾದ್ರೆ MD ಅವ್ರ ಹತ್ರನೂ ಮಾತಾಡಿದೆ ಮತ್ತು ಕೃಷ್ಣ ಬೈರೇಗೌಡರ ಹತ್ರನೂ ಮಾತಾಡಿದೆ.
ಯಾಕೆ ಮಾತಾಡಿದೆ ಅಂದರೆ 5ನೇ ತಾರೀಕು ಹಾಸನದ MLAಗಳೆಲ್ಲ ಸೇರಿಕೊಂಡು ಒಂದು ಸಭೆ ಮಾಡ್ತಾಯಿದ್ದಾರೆ ಅಂತ ನನಗೆ ತಿಳಿತು. DC ಕಚೇರಿನಲ್ಲಿ ಒಂದು ಸಭೆ ಮಾಡ್ತಾಯಿದ್ದಾರೆ ಹೇಮಾವತಿ ಬಗ್ಗೆ ಅಂತಕ್ಕಂಥದ್ದು. ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ ನನಗದು. ಸಭೆ ನಡೀತದೆ ಅಂತಕ್ಕಂಥದ್ದು ಗೊತ್ತಾದಾಗ ಇಮಿಡಿಯೇಟ್ ನಾನು ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೂ ಫೋನ್ ಮಾಡಿ ಹಿಂಗೆ ICC ಮೀಟಿಂಗ್ನ ನೀವು ಇಮಿಡಿಯೇಟ್ ಮಾಡಿದ್ರೆ ಈಗ ಏನು ಒಳ ಹರಿವು 12,855 ಕ್ಯೂಸೆಕ್ಸು ಒಳ ಹರಿವು ನೀರು ಬರ್ತಾ ಇದೆ ಇವತ್ತು, ಅದೆಲ್ಲದನ್ನು ಕೂಡ ಮಾಹಿತಿ ತೊಗೊಂಡು ಹೇಳಿದಾಗ ಇನ್ನು 2 ದಿವಸ ಹೋದರೆ 30 TMC ನೀರಲ್ಲಿ ಶೇಖರಣೆ ಆಗ್ತದೆ. 30 TMC ನೀರಾದ್ಮೇಲೆ ನೀವು ಯಾವಾಗಾದರೂ ಬಿಡ್ಬೋದು ಅಂತಕ್ಕಂಥದ್ದು ಅಲ್ಲಿ ಇಂಜಿನಿಯರ್ ಮಾಹಿತಿಯನ್ನು ಹೇಳಿದಾಗ MD ಅವರು ಕೂಡ ಅಷ್ಟೇ, ನೀವು ICC ಮೀಟಿಂಗ್ ಆದ ತಕ್ಷಣ ಯಾವತ್ತು ಡೇಟ್ ನಿಗದಿ ಮಾಡ್ತಿರೋ ಆ ಡೇಟಲ್ಲಿ ನಾವು ನೀರು ಬಿಡಕ್ಕೆ ಸಿದ್ಧ ಅಂತಕ್ಕಂಥದ್ದು ಕೂಡ ಅವರೆಲ್ಲ ಕೂಡ ಹೇಳಿದ್ರು. ಈಗಿರ್ತಕ್ಕಂಥದ್ದು ಒಂದು ಹೇಮಾವತಿನಲ್ಲಿ ನಮಗೆ ನೀವು ಕೇಳಿದಂಥ ಮಾಹಿತಿನಲ್ಲಿ ಚಿಕ್ಕನಾಯಕನಹಳ್ಳಿ ಬ್ರ್ಯಾಂಚ್ಗೆ ವರ್ಕ್ 11.50 ಕಿಲೋಮೀಟ್ರ್ ವರ್ಕು ಈಗಾಗಲೇ ಪೂರ್ಣ ಆಗಿದೆ. ಇರೋದು ಟೋಟಲ್ ಇರ್ತಕ್ಕಂಥದ್ದು 11.50 ಕಿಲೋಮೀಟ್ರು, ಅದರಲ್ಲಿ 9.85 ಕಿಲೋಮೀಟ್ರು ಈಗಾಗಲೇ ಕೆಲಸ ಪೂರ್ಣ ಆಗಿದೆ. ಇನ್ನು 0.65 ಕಿಲೋಮೀಟ್ರು ಕೆಲಸ ಆಗಬೇಕು. ಇನ್ನು ಮತ್ತೆ 1 ಕಿಲೋಮೀಟ್ರು ಸ್ಟಾರ್ಟ್ ಆಗಿಲ್ಲ. ಅದು ಇಷ್ಟು ಮಾಹಿತಿ ಇದೆ. ಇದರಲ್ಲಿ ನಮಗೆ ಬೇಕಾದಂಥ ನೀರಿನ ಶೇಖರಣೆ 0.8 TMC ನೀರು ನಮಗೆ ಇದಕ್ಕೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿ ಇದೆ. ಈಗ ವರ್ಕ್ ಪ್ರೋಗ್ರೆಸ್ ಆಗಿರ್ತಕ್ಕಂಥದ್ದು ಎಲ್ಲದೂ ಕೂಡ ಬೆಳಗ್ಗೆನೂ ಕೂಡ ನಾನು ತಹಸೀಲ್ದಾರ್ ಎಲ್ಲ ಕೂಡ ಹೋಗಿ ಸ್ಪಾಟ್ ನೋಡ್ಕೊಂಬಂದಾಗ ನೆನ್ನೆ ಒಂದು ಬಂಡೆ ಜರ್ಗಿ ಕೂಡ ಬಿದ್ದಿದೆ, ನೆನ್ನೆನೂ ಕೂಡ ಅದನ್ನು ಕೂಡ ತೆಗಿತಕ್ಕಂಥದ್ದಾಗಿದೆ. ಇವತ್ತು ಸಂಜೆ ಇಲ್ಲ ನಾಳೆ ಸಂಜೆ ಒಳಗೆ ಪೂರ್ಣ, ಮಂಗಳವಾರ ಸಂಜೆ ಒಳಗೆ ಪೂರ್ಣ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಬ್ಬರು ಯಾರೋ ರೈತರು ಬೆಳಗ್ಗೆ ಹೋದಾಗಲೂ ಕೂಡ ನಮಗಲ್ಲೊಂದು ದಾರಿ ಬೇಕು ಅಂತ ಕೇಳ್ತಾಯಿದ್ರು, ಅದನ್ನು ಅಲ್ಲಿ ನಾವು ಕೂಡ ಹೋಗಿದ್ವಿ. ಈ ಸತಿ ನೀರು ಹರಿಲಿ, ಆಮೇಲೆ ಮುಂದಿನ ದಿನಗಳಲ್ಲಿ ನೋಡೋಣ. ಅಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆದರೆ ಅದನ್ನು ಈ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಕೊಂಡು ಅಲ್ಲಿ ಮಾಡೋಣ. ಯಾಕೆಂದರೆ ಹಿಂದೆ 150 ಮೀಟ್ರಲ್ಲಿ ಒಂದು ಬ್ರಿಡ್ಜ್ ಇದೆ, ಈ ಕಡೆ ಒಂದು ಇನ್ನು 300 ಮೀಟ್ರಲ್ಲಿ ಒಂದು ಬ್ರಿಡ್ಜ್ ಇರೋದ್ರಿಂದ ಅಲ್ಲಿ ಅವಶ್ಯಕತೆ ಇದೆಯಾ ನೋಡ್ಕೊಂಡು ಅದ್ರ ಮೇಲೆ ತೀರ್ಮಾನವನ್ನು ಮುಂದಕ್ಕೆ ತೊಗೊಳ್ಳುವಂತೆ ಬಿಟ್ಕೊಡಿ ಅಂತ ಮನವಿ ಮಾಡ್ಕೊಂಡು ತಹಸೀಲ್ದಾರ್ ಅವರು ಕೂಡ ಇವತ್ತು ಬಿಟ್ಟುಕೊಟ್ಟು ಪಾಪ ಕೆಲಸ ಮಾಡಿ ಅಲ್ಲಿ ಮಣ್ಣೆಲ್ಲ ತೆರವು ಮಾಡ್ತಕ್ಕಂಥ ಕೆಲಸ ಆಗಿದೆ. 3 ಕಡೆ ಆ ಥರ ಬ್ರಿಡ್ಜ್ ಮಾಡಿ ಅಲೆಮಾರಿ ಜನಾಂಗದವರು ಕೂಡ ಅವ್ರಿಗೂ ಕೂಡ ಬ್ರಿಡ್ಜ್ ಮಾಡಿದೆ. ಸೈಡ್ ವಾಲೆಲ್ಲ ಕಟ್ಕೊಂಡು ಅದನ್ನು ಅವರಿಗೆ ಥ್ರೂ ಮಾಡಿಕೊಡೋದಿತ್ತು. ಅವರಿಲ್ಲ ಇನ್ನು 15 ದಿವಸದಲ್ಲಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಹಂಗಾಗಿ ತಕ್ಕೊಳ್ಳಿ ಪರವಾಗಿಲ್ಲ ಅಂತಕ್ಕಂಥದ್ದು ಅವರು ಕೂಡ ಒಂದು ಒಪ್ಪಿಗೆಯನ್ನು ಕೊಟ್ಟಿರೋದ್ರಿಂದ ಅಲ್ಲಿ ಇನ್ಯಾವುದೂ ಸಮಸ್ಯೆ ಇಲ್ಲ. ಜೊತೆಗೆ ನಾವು ಬರ್ತಾ ಎಲ್ಲಿ ಇದು ಲೋಕಣ್ಣರೂರು ನಮ್ಮ ಕೊಡ್ಲಾಗ್ರದ್ದು ಕೂಡ ಈಗ ಗೇಟು ಕೂಡ ಪೂರ್ಣ ಆಗಿದೆ. ಈ ಕಡೆಗೆ ಬರ್ತಕ್ಕಂಥ ಗೇಟು ಕೂಡ ಪೂರ್ಣ ಆಗಿದೆ. ಅದಕ್ಕೆ ಸೈಡ್ಗೆ ಒಂದು ಸ್ವಲ್ಪ ರಿವೀಟ್ಮೆಂಟ್ ಕಟ್ಟುವಂಥದ್ದಿತ್ತು. ಇವತ್ತು ಅದೆಲ್ಲದನ್ನು ಕೂಡ ಪೂರ್ಣ, ಇವತ್ತು ನಾಳೆ ಸಂಜೆ ಒಳಗೆ ಪೂರ್ಣ ಮಾಡ್ಕೋತಾರೆ. ನೀರನ್ನ ಯಾವುದೇ ಸಂದರ್ಭದಲ್ಲಿ ಬಿಟ್ಟರು ಕೂಡ ನೀರು ಹರಿಸ್ಲಿಕ್ಕೆ ಯಾವುದೇ ಒಂದು ತಾಪತ್ರೆ ಇಲ್ಲ. ಆ ರೀತಿಯಲ್ಲಿ ಇವತ್ತು ಹೇಮಾವತಿ ಕೆನಲ್ನ ಕೆಲಸ ಆ ಭಾಗದ ಮುಗಿದಿದೆ. ಮತ್ತು ಮುಂದಕ್ಕೆ ಇಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಒಂದು KSRTC ಡಿಪೋ ಹತ್ರದ್ದು ಈಗಾಗಲೇ ಅವರು ಪರ್ಮಿಷನ್ ಎಲ್ಲ ತೊಗೊಂಡು ಅಲ್ಲೂ ಕೂಡ ಕೆಲಸ ಅಲ್ಲಿ ಕಾಂಕ್ರೀಟ್ ವರ್ಕ್ ಎಲ್ಲ ಮುಗಿಸಿದ್ದಾರೆ. ಯಾಕೆಂದರೆ ತಳದಲ್ಲಿ ಕೆಳಗಡೆ ನೀರು ಹೋಗುತ್ತೆ, ಮೇಲ್ ಡಿಪೋ ಬರೋದ್ರಿಂದ ಡಿಪೋನು ಕೂಡ ಹೊಸ ವಿನ್ಯಾಸದಲ್ಲಿ ಡಿಪೋ ಸ್ಯಾಂಕ್ಷನ್ ಆಗ್ತಾ ಇದೆ. ಅದನ್ನು ನಾನು ಪಕ್ಕದ ಕ್ಷೇತ್ರದ ಗುಬ್ಬಿ ಕ್ಷೇತ್ರದ ವಾಸಣ್ಣವ್ರು ಇರೋದ್ರಿಂದ ಅವ್ರ ಹತ್ರ ಕೇಳಿ ಅದನ್ನು ಅನುಮೋದನೆ ಈ ವಾರದಲ್ಲಿ ಅವರು ಕೂಡ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದು ಡಿಪೋನು ಕೂಡ ಉತ್ತಮ ರೀತಿಯಲ್ಲಿ ಹೊಸ ವಿನ್ಯಾಸದಲ್ಲಿ ಡಿಪೋನ್ ಮಾಡೋದಕ್ಕೂ ಕೂಡ ಇವತ್ತು ಅದು ಮುಂದಾಗಿದೆ ಅಂತಕ್ಕಂಥದ್ದು ಹೇಳ್ತಾ, ಜೊತೆಗೆ ಚಿಕ್ಕನಾಯಕನಹಳ್ಳಿ ಭಾಗಕ್ಕೆ ಮತ್ತು ಚಿಕ್ಕನಾಯಕನಹಳ್ಳಿಯಿಂದ ಕಂದಕೆರೆ, ಸಾದರಳ್ಳಿ, ಕಂದಕೆರೆ ಮುಖಾಂತರ ಬೋರಿನ ಕಣಿವೆಗೆ ಹೋಗ್ತಕ್ಕಂಥ ಒಂದು ಯೋಜನೆ ಆಗಬೇಕು. ಅದನ್ನು ಇವ್ರಿಗೆ ಈ ಕಾಂಟ್ರಾಕ್ಟ್ರಿಗೆ ಗುತ್ತಿಗೆದಾರರಿಗೆ ಇರ್ತಕ್ಕಂಥ ಅವಧಿ ಮಾರ್ಚ್ವರೆಗೂ, ಮುಂದಿನ ಮಾರ್ಚ್ವರೆಗೂ ಕೂಡ ಅವ್ರಿಗೆ ಅವಧಿ ಇದೆ. ಅಷ್ಟರೊಳಗೆ ನಾವು ಪೂರ್ಣ ಮಾಡಿಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ನಾವು ಶೀಘ್ರವಾಗಿ ಮಾಡಿ ಅಂತ. ಅಲ್ಲೂ ಕೂಡ ಏನಾಗಿದೆ, ಬ್ಲಾಸ್ಟಿಂಗ್ ಕೆಲಸ ಜಾಸ್ತಿ ಇದೆ. ಇನ್ನು ಇದಕ್ಕೆ ಬೇಕಾದಂಥ SLO ಅವರು ಕೂಡ ಮೇಡಮ್ ಬಂದಿದ್ದಾರೆ. ಅವ್ರು ತುಂಬ ಎಲ್ಲರಿಗೂ ಕೂಡ ಸ್ಪಂದಿಸಿ ಇವತ್ತು ಎಲ್ಲ ವಿಚಾರದಲ್ಲೂ ಅವರು ನೀವು ಹೇಳ್ದಂಗೆ, ರೈತರು ಹೇಳ್ದಂಗೆ ಇಲ್ಲೇ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲ ರೈತರಿಗೂ ಅವಾರ್ಡ್ ಕೊಡಿಸೋದಂಥದ್ದು ಇರ್ಬೋದು, ಎಲ್ಲೆಲ್ಲಿ ತಕರಾರಿದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅದ್ರ ಮುಖಾಂತರ ಕೆಲಸ ಮಾಡಲಿಕ್ಕಿರ್ಬೋದು, ಎಲ್ಲ ಕೂಡ ಅನುವು ಮಾಡಿದ್ದಾರೆ. ಅದನ್ನು ತಹಸೀಲ್ದಾರ್ ಅವರು ಕೋಆರ್ಡಿನೇಷನ್ ಮಾಡಿಕೊಂಡು ರೈತರು ಹೇಳಿದ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಮಾರ್ಚ್ ಒಳಗಡೆ ಅದನ್ನು ಕೂಡ ಅವರು ಈ ಕಾಂಟ್ರಾಕ್ಟರ್ನು ಕೂಡ ಕೇಳಿದ್ವಿ ನಾವು, ಇಂಜಿನಿಯರ್ಸ್ ಜೊತೆಯಲ್ಲಿ ಕಾಂಟ್ರಾಕ್ಟರ್ ಕೂಡ ಗುತ್ತಿಗೆದಾರನ್ನು ಕೂಡ ಕೇಳಿ ಮಾರ್ಚ್ವರೆಗೂ ಅವಧಿ ಇದೆ ಸರ್, ಅಷ್ಟರೊಳಗೆ ಎಷ್ಟು ಶೀಘ್ರವಾಗಿ ಆಗ್ತದೋ ಅಷ್ಟು ಶೀಘ್ರವಾಗಿ ನಾನು ಅದು ಮುಗಿದ ತಕ್ಷಣ, ನಾಳೆ ಮಂಗಳವಾರ ಮುಗಿದ ತಕ್ಷಣ
ಒಂದು ವಾರ ಟೈಮ್ ಕೊಡಿ ನಮಗೆ, ಎಲ್ಲ ಮಿಷನರೀಸ್ ಒಂದು ಸ್ವಲ್ಪ ಎಲ್ಲ ಅವು ಸರ್ವಿಸ್ ಮಾಡಿಸ್ಕೊಂಡು ಒಂದು ವಾರ ಆದಮೇಲೆ ಈ ಕಡೆ ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ಇನ್ನು ಅದು ಮುಗಿಯೋವರೆಗೂ ಕೂಡ ನಾವೆಲ್ಲೂ ಹೋಗಲ್ಲ ಅಂತಕ್ಕಂಥದ್ದು. ಅವರು ಕೂಡ ಬೆಳಗ್ಗೆ ಅವ್ರ ಜೊತೆ ಕೂಡ ಒಪ್ಪಂದ ಆಗಿದೆ. ನಾವು ವೇಳೆಗಿಂತ ಮುಂಚೆ ಮುಗಿಸ್ಕೊಡೋವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಈ ಹೇಮಾವತಿ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಮತ್ತು ಈ ಕಡೆ ಕಾಗೇಹಳ್ಳಿ ಕಾವಲು ಅಲ್ಲಿ ಫಾರೆಸ್ಟು 300 ಮೀಟ್ರ್ ಇದೆ. ಅದಕ್ಕೆ ಎ ಸಿ ಅವರು ಕೂಡ ಈಗಾಗಲೇ ಬೇರೆ ಜಾಗನ ಫಾರೆಸ್ಟ್ಗೆ ಎಷ್ಟು ನಮ್ಮ ಫಾರೆಸ್ಟ್ ಜಾಗ ನಾವೆಷ್ಟು ತೊಗೋಬೇಕು ಕೆನಲ್ಗೆ, ಅದಕ್ಕೆ 3 ಪಟ್ಟು ಜಾಗನ ನಾವು ಇದಕ್ಕೆ ಫಾರೆಸ್ಟಿಗೆ ಕೊಡೋ 2 ಪಟ್ಟು 3 ಪಟ್ಟು ಕೊಡಬೇಕಾಗ್ತದೆ. ಅದನ್ನು ಈಗಾಗಲೇ ನಾವು ಇದನ್ನು ಈ ಸರ್ವೆ ನಂಬರ್ ಕೊಡ್ತೀವಿ ಅಂತ ಈಗಾಗಲೇ ಫಾರೆಸ್ಟ್ನವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಸರ್ ಅಂತಂತೂ ಕೂಡ ಎ ಸಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಅದು ಶೀಘ್ರದಲ್ಲೇ ಅದಾದರೆ ಈ ಕಡೆ ಕುಪ್ಪೂರವ್ರಿಗೆ ಅದು ಬರ್ತಕ್ಕಂಥ ಕೆಲಸನೂ ಕೂಡ ಅದು ಕೂಡ ಆಗ್ತದೆ. ಇಷ್ಟು ಮಾಹಿತಿ ಈಗಿರ್ತಕ್ಕಂಥ ವಾಸ್ತುಸ್ಥಿತಿನ ತಮ್ಮ ಮುಂದೆ ಬೆಳಕು ಚೆಲ್ಲಕ್ಕೆ ಬಯಸ್ತೀನಿ. ಜೊತೆಗೆ ಅಪ್ಪರ್ ಭದ್ರಾದಲ್ಲಿ ನಮ್ಮ ತಾಲೂಕಿಗೆ 1.58 TMC ನೀರು ಅಲೋಕೇಶನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಟ್ಯಾಂಕ್ಗಳಿಗೆ ಕೆರೆಗಳಿಗೆ ತುಂಬಿಸ್ಲಿಕ್ಕೆ 1.29 ಈ 2.9 TMC ನಿಗದಿಯಾಗಿದೆ. ಮತ್ತು ಇನ್ನು ಮಿಕ್ಕಿದಂಥದ್ದು ಇದಕ್ಕೆ ಸ್ಪ್ರಿಂಕ್ಲರ್ಗೆ ಅವಕಾಶ ಮಾಡಿದ್ದಾರೆ. ನಮ್ಮಲ್ಲಿ 14 ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಯೋಜನೆ ಈ ಒಂದು ಅಪ್ಪರ್ ಭದ್ರಾದಲ್ಲಿದೆ. ಅದು ಕೂಡ ಈಗಾಗಲೇ ಎಲ್ಲದೂ ಕೂಡ ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ಸು ಎಲ್ಲ ಕೂಡ ಮುಗಿದಿದೆ. ಇದರಲ್ಲಿ ಒಂದೇನಾಗಿದೆ, ನಮ್ಮಲ್ಲಿ ಇನ್ನೇನು ಶೀಘ್ರದಲ್ಲೇ 3 ತಿಂಗಳಲ್ಲಿ ಕೆಲಸ ಮುಗಿಸ್ಲಿಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ನಡೆದಿದೆ. ಆದರೆ ಇನ್ನೂ ಕೂಡ ಕಾಲ್ಭಾಗನೂ ಕೂಡ ಕಡೂರು ಕಡೆ ಎಲ್ಲ ಕೆಲಸ ಆಗಿಲ್ಲ. ಅಲ್ಲಿ ಪೂರ್ಣ ಆಗದೆ ಹೊರತು, ಅಲ್ಲಿ ಕಂಪ್ಲೀಟ್ ಆಗದೆ ಹೊರತು ನಮ್ಮಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಅಷ್ಟು ಆ ಹಂತದಲ್ಲಿದೆ. ಯಾಕೆಂದರೆ ನಾವೇ ಒಂದು ಸತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಂಥಲ್ಲಿ ವೈ ಕ್ರಾಸ್ ಅಂತ ಒಂದು ಊರಿದೆ, ನಾನು ಹೋಗಿದ್ದೆ. ನಾನು ಎಲ್ಲ MLAಗಳು ಕೂಡ ಹೋಗಿದ್ವಿ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದ್ದಿದ್ದನ್ನು ಅವತ್ತು ಅವರು ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅದನ್ನು ಬಗೆಹರಿಸಿದಂಥದ್ದು. ಅಲ್ಲಿ ಈಗ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಯಿತು. ಅಷ್ಟನ್ನು ಕೂಡ ಅಲ್ಲಿ ಕೆಲಸ ಪ್ರೋಗ್ರೆಸ್ಸಲ್ಲಿದೆ. ಟ್ಯಾಂಕು 26.2 ಎಷ್ಟು ಟೋಟಲು 26.74 ಕಿಲೋಮೀಟ್ರ್ ವರ್ಕು ಪ್ರೋಗ್ರೆಸ್ಸಲ್ಲಿದೆ. ಮತ್ತು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು 10.50 ಕಿಲೋಮೀಟ್ರು ಈಗಾಗಲೇ ಪೂರ್ಣ ಆಗಿದೆ. ವರ್ಕು ಪ್ರೋಗ್ರೆಸ್ಸು ಈಗ ನಡೀತಾ ಇರತಕ್ಕಂಥದ್ದು 7.20 ಕಿಲೋಮೀಟ್ರು ಕೆಲಸ ನಡೀತಾ ಇದೆ. ಇನ್ನು 9.5 ಕಿಲೋಮೀಟ್ರು ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಲ್ಯಾಂಡ್ ಅಕ್ವಿಷನ್ನು ಇವತ್ತು 12 ಹಳ್ಳಿಗಳಲ್ಲೂ ಕೂಡ ಲ್ಯಾಂಡ್ ಅಕ್ವಿಷನ್ ಆಗಬೇಕು. ಅದರಲ್ಲಿ ಅವಾರ್ಡು 11 ಹಳ್ಳಿಗಳಲ್ಲಾಗಿದೆ. ಪೆಂಡಿಂಗ್ ಒಂದೇ ಒಂದಿದೆ, ಅದು ಭಟ್ರಹಳ್ಳಿನಲ್ಲಿ. ಇದ್ರದ್ದು ಅಪ್ಪರ್ ಭದ್ರದ್ದು ಭಟ್ರಹಳ್ಳಿದು ಒಂದು ಆಗಬೇಕು. ಅದು ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಗೊತ್ತು. ಅದನ್ನೆಲ್ಲ ಕೂಡ ಈಗ ಕಳಿಸಿದ್ದಾರೆ. ಶೀಘ್ರವಾದ ಇನ್ನೊಂದು ವಾರದಲ್ಲಿ ಅದನ್ನು ಎಷ್ಟು ದಿವಸ ಆಗುತ್ತೆ ಮೇಡಮ್ ಪೇಮೆಂಟು ವಾಪಸ್ ಹೋಗಿತ್ತದು. ಅದನ್ನು ಕೂಡ ಮಾತಾಡಿದ್ವಿ ಇವತ್ತು. MD ಅವ್ರಿಗೆ ಇವತ್ತು ಮಾತಾಡಿದ್ವಿ. ಅಲ್ಲಿ ಫೈನಾನ್ಸ್ ಅವರು ಕೂಡ ಅಲ್ಲಿದ್ದರಿಂದ ಅವರು ಕೂಡ ಪೇಮೆಂಟ್ ವಾಪಸ್ ತೊಗೊಂಡಿದ್ರಂತೆ. ಅದಕ್ಕೆ 30 ಕೋಟಿ ರೂಪಾಯಿ ಈಗ ಹಣ ಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ನಮ್ಮ ಇಂಜಿನಿಯರ್ಗಳು ಮಾಹಿತಿ ಕೊಟ್ಟಿದ್ದರಿಂದ ಅದನ್ನು ಇಮಿಡಿಯೇಟ್ ಅದನ್ನು ಕಳಿಸ್ಬೇಕು ಅಂದ್ವಿ. ಇನ್ನೊಂದು ವಾರದಲ್ಲಿ ಅದು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ 30 ಕೋಟಿ ಮತ್ತು ಎತ್ತಿನೊಳಗೆ ಇನ್ನೂ 54 ಕೋಟಿ ಹಣ ಬೇಕಾಗಿದೆ. ಅದೆರಡನ್ನೂ ಕೂಡ ನಾವು ಹಾಕ್ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಈಗ ಈ ಹಂತದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಎತ್ತಿನೊಳಲ್ಲಿ ಟೋಟಲು 1.097 TMC ನಮ್ಗೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆರೆಗಳಿಗೆ 7.75 TMC ನೀರು ಅಲೋಕೇಶನ್ ಆಗಿದೆ. ಮತ್ತು ಡ್ರಿಂಕಿಂಗ್ ವಾಟರ್ಗೆ 0.347 TMC ನೀರು ಅಲೋಕೇಶನ್ ಆಗಿದೆ. 103 ಕೆರೆಗೆ ಎತ್ತಿನೊಳೆನಲ್ಲಿ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ವಾಸ್ತುಸ್ಥಿತಿ ಈ ಟೋಟಲ್ ನಮಗೆ 12.42 ಕಿಲೋಮೀಟ್ರು ಇವತ್ತು ನಮಗೆ ಪೈಪ್ಲೈನ್ ಆಗ್ಬೋದು, ಇದೆಲ್ಲ ಕೆಲಸ ಆಗಿರ್ತಕ್ಕಂಥದ್ದು. ವರ್ಕ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು 10.89 ಕಿಲೋಮೀಟ್ರ್ ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ನಡೀತಾ ಇರ್ತಕ್ಕಂಥ ಕಾಮಗಾರಿ 1.53 ಕಿಲೋಮೀಟ್ರಲ್ಲಿ ನಡೀತಾ ಇದೆ. ಹೀಗಾಗಿ ಎಲ್ಲ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಯಾವುದು ಕೆಲಸ ಪ್ರಾರಂಭ ಆಗ್ದಂಗಿಲ್ಲ. ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ಸು ಎತ್ತಿನೊಳೆದು ಪೂರ್ಣ ಮುಗಿದಿದೆ. ನಾವು ಜೆಸಿಪುರದೆಲ್ಲ ಇತ್ತು, ಅದೆಲ್ಲ ಸಮಸ್ಯೆ ಬಗೆಹರಿಸಿ, ನಡ್ಲಳ್ಳಿದು ಜೆಸಿಪುರದೆಲ್ಲ ಅದೆಲ್ಲ ಬಗೆಹರಿಸಿ ಈಗ ಕೆಲಸ ಎಲ್ಲ ಕಡೆನೂ ಕೂಡ ಪ್ರಾರಂಭ ಆಗಿದೆ. ಅದರಲ್ಲೇನು ಲ್ಯಾಂಡ್ ಅಕ್ವಿಷನ್ನು ಟೋಟಲು 11 ಹಳ್ಳಿಗಳಲ್ಲಾಗಬೇಕು. ಅವಾರ್ಡು ಕೂಡ 11 ಹಳ್ಳಿಗೆ ಎಲ್ಲ ಆಗಿದೆ. ಪೆಂಡಿಂಗ್ ಯಾವುದು ಕೂಡ ಇಲ್ಲ ಅವಾರ್ಡ್ದು. ಈ ಹಂತದಲ್ಲಿ ಈ 3 ಯೋಜನೆಗಳಿದೆ. ಯಾವ್ಯಾವ ಹಳ್ಳಿಗೆ ಎಷ್ಟೆಷ್ಟು ಅಲೋಕೇಶನ್ ಇದೆ ಎಲ್ಲದೂ ಕೂಡ ಇದೆ. ಇದನ್ನು ಮಾಹಿತಿನ ತಮಗೆ ಗಮನಕ್ಕೆ ಕೊಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಇನ್ನು ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಅಷ್ಟೇ,
ನಾವು ಯಾವತ್ತೂ ಕೂಡ ನಮ್ಮ ತಾಲೂಕಿನ ಪರವಾಗಿ ಯಾವುದೇ ಯೋಜನೆ ಇರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ನೀರಾವರಿ ಇರ್ಬೋದು, ಬೇರೆ ಇರ್ಬೋದು, ಬಡವರು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲದಕ್ಕೂ ಕೂಡ ನಾವು ಬದ್ಧವಾಗಿರ್ತೀವಿ. ಇಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗುವಂಥ ಮನಸ್ಥಿತಿನ ನಾವು ಹೊಂದಿದ್ದೇವೆ. ಆದ್ದರಿಂದ ನಿಮಗೂ ಕೂಡ ಮನವಿ ಮಾಡ್ಕೊಳ್ಳೋದಿಷ್ಟೇ, ಏನೇ ಇರಲಿ ನೇರವಾಗಿ ಕೇಳಿ ಅದಕ್ಕೆ ಪರಿಹಾರವನ್ನು ಹುಡುಕೊಳ್ಳುವಂಥ ಕೆಲಸ ನಾವು ನೀವು ಸೇರಿ ಮಾಡೋಣ. ಅದು ನೀವೆಲ್ಲ ಕೊಟ್ಟಿರ್ತಕ್ಕಂಥ ಆಶೀರ್ವಾದದಿಂದ ನೀವು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಗಿದೆ. ಖಂಡಿತ ಆ ನಿಟ್ಟಿನಲ್ಲಿ ಆ ಸೇವೆ ಮಾಡೋಕ್ಕೆ ನಿಮ್ಮ ಜೊತೆ ಯಾವತ್ತೂ ಕೂಡ ಇರ್ತೇವೆ. ಇನ್ನೊಂದು, ಬೆಳಗ್ಗಿಂದ ನನಗೆ ಬಂದಂಥ ಮಾಹಿತಿ, ನೀವೆಲ್ಲ ಬೇರೆ ಅವರ ಹೈಯರ್ ಆಫೀಸರ್ಸ್ನೆಲ್ಲ ಕರೆಸಿ ನಮಗೆ ಅದ್ರ ಬಗ್ಗೆ ಒಪ್ಪಂದ ಆಗಬೇಕು ಅಂತ ಏನೋ ಚರ್ಚೆ ಆಯಿತು ಅಂತಕ್ಕಂಥದ್ದು ಕೂಡ ನಾನು ಕೇಳಿದೆ. ಒಂದು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ನೀವೆಲ್ಲ ಇನ್ನೊಂದು ವಾರ ಟೈಮ್ ತೊಗೊಳ್ಳಿ. ಒಂದು ವಾರದಲ್ಲಿ ಏನೇನಾಗಬೇಕು ನಮ್ಮ ತಾಲೂಕಿಗೆ ಒಂದು ಯೋಜನೆ ಇಟ್ಕೊಳ್ಳಿ. ಒಂದು ವಾರ ಟೈಮ್ ತೊಗೊಂಡು ಅದೆಲ್ಲದನ್ನು ಕೂಡ ಮಾಹಿತಿ ಕೊಡಿ. ಅದಕ್ಕೆ ಸಂಬಂಧಪಟ್ಟಂಥ MD ಇರ್ಬೋದು, ಸಚಿವರು ಇರ್ಬೋದು, ಕರೆಸ್ತೀನಿ. ಒಂದು ವೇದಿಕೆ ಮಾಡೋಣ, ಇಲ್ಲ ತೀನಂಶೀನಲ್ಲೋ ಮತ್ತೊಂದು ಕಡೆನೋ ಕೂತ್ಕೊಂಡು ಸ್ಪಷ್ಟವಾಗಿ ಅದಕ್ಕೆ ಏನೇನಾಗಬೇಕು, ಯಾವಾಗ ಮಾಡಿಕೊಡ್ತೀರೋ ಎಲ್ಲ ಕೇಳೋಣ. ಅದಕ್ಕೆ ಆ ಥರ ಒಂದು ಯೋಜನೆಗಳು ನಮ್ಮ ತಾಲೂಕಿಗೆ ಏನೇನು ಬೇಕು, ಯಾವ್ಯಾವುದು, ಇದೊಂದೇ ಅಲ್ಲ, ನೀರಿಂದೊಂದೇ ಅಲ್ಲ, ಬೇರೆ ಬೇರೆ ದೊಡ್ಡ ದೊಡ್ಡ ಯೋಜನೆಗಳು, ಇಂಡಸ್ಟ್ರೀಸ್ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಯಾವುದೇ ಆಗಲಿ ಅವೆಲ್ಲ ಕೂತ್ಕೊಂಡು ಆ ಥರ ಒಂದು ಯೋಜನೆಗಳನ್ನ ಹಾಕ್ಕೊಂಡು ನಾವು ನಮ್ಮ ತಾಲೂಕಿಗೆ ಇವತ್ತು ಕೆಲಸ ಮಾಡ್ಕೊಳ್ಳಿಕ್ಕೆ ಮುಂದಾಗೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾನು ಒಂದು ನಿಮಿಷ. ಹಲೋ ಸರ್.